ಸ್ನೇಹಿತರೆ, ಇವತ್ತು ನಾವು ನೋಡ್ತಿರುವಂತ ಸಿನಿಮಾ 2025ರಲ್ಲಿ ರಿಲೀಸ್ ಆಗಿರುವಂತ ತಮಿಳಿನ ಕೂಲಿ ಸಿನಿಮಾ ಸಖತ್ತಾಗಿದೆ. ವಿಡಿಯೋನ ಕೊನೆ ತನಕ ನೋಡಿ. ಈ ಸಿನಿಮಾವನ್ನ ಒಂದ್ ಲೈನ್ ಅಲ್ಲಿ ಹೇಳ್ಬೇಕಂದ್ರೆ, ಸಿನಿಮಾದ ಹೀರೋ ದೇವನ ಗೆಳೆಯನನ್ನ ಒಂದು ಪ್ರಾಪರ್ ರೀಸನ್ ಇಂದ ಕೊಂದಿರ್ತಾರೆ. ಅವರು ಯಾರು ಅಂತ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಹೋದ್ರೆ ಅಲ್ಲಿ ದೇವನಿಗೆ ತುಂಬಾನೇ ಪ್ರಾಬ್ಲಮ್ಸ್ ಗಳು ಫೇಸ್ ಆಗ್ತವೆ. ಇದರ ಜೊತೆಗೆ ದೇವ 3 ಹೆಣ್ಮಕ್ಳ ರೆಸ್ಪಾನ್ಸಿಬಿಲಿಟಿ ಕೂಡ ತಗೊಳ್ತಾನೆ. ಹೀಗೆ ಹೋಗ್ತಿರುವಾಗ ಇಲ್ಲಿ ನಡೀತಿರುವ ಎಲ್ಲ ದಂಧೆಗಳು, ಡೀಲಿಂಗ್ಸ್ ಗಳು ಗೊತ್ತಾಗುತ್ತೆ. ಇದನ್ನ ಕಂಡು ಹಿಡಿಯೋಕೆ ಬಂದ ಎಲ್ಲ ಪೊಲೀಸರು ಕೂಡ ಸತ್ತು ಹೋಗ್ತಾ ಇರ್ತಾರೆ. ಆದ್ರೆ ದೇವ ಅಲ್ಲಿಗೆ ಬಂದು ಅವ್ರ ಜೊತೆ ಇದ್ದು ಹೇಗೆಲ್ಲ ಗೇಮ್ ಆಡ್ತಾನೆ ಅನ್ನೋದನ್ನ ಈ ಸಿನಿಮಾದಲ್ಲಿ ನೋಡೋಣ. ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗ್ಬಿಡಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಡಿ. ಇದೇ ರೀತಿಯ ಹೊಸ ಸಿನಿಮಾಗಳನ್ನ ನಾನು ನಿಮ್ಮ ಮುಂದೆ ಕನ್ನಡದಲ್ಲಿ ತರ್ತಾ ಇರ್ತೀನಿ. ಸರಿ, ಸಿನಿಮಾವನ್ನ ಸ್ಟಾರ್ಟ್ ಮಾಡೋಣ. ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ಒಬ್ಬ ಅಂಡರ್ ಕವರ್ ಪೊಲೀಸ್ ಆಫೀಸರ್ ಸ್ಮಗ್ಲರ್ ಸೈಮನ್ ಬಗ್ಗೆ ಹೇಳ್ತಾ ಇರ್ತಾನೆ. ಸೈಮನ್ ಇವನೊಬ್ಬ ಸ್ಮಗ್ಲರ್. ಇವನು ವಿಶಾಖಪಟ್ಟಣಂ ಬೀಚ್ ಅನ್ನ ಲೀಸ್ಗೆ ತಗೊಂಡು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ವಾಚ್ ಅನ್ನ ಸೇಲ್ ಮಾಡ್ತಾ ಇರ್ತಾನೆ. ಅಲ್ಲದೆ ಅವನು ಇದ್ರ ಜೊತೆ ಒಂದು ಬೇರೆನೆ ಡೀಲಿಂಗ್ ಮಾಡ್ತಾ ಇರ್ತಾನೆ. ಆದ್ರೆ ಅದು ಏನು ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಸೈಮನ್ಗೆ ಒಬ್ಬ ಮಗ ಇರ್ತಾನೆ. ಅವನ ಹೆಸರು ಅರ್ಜುನ್. ಅವನು ಕಸ್ಟಮ್ ಆಫೀಸರ್ ಆಗಿರ್ತಾನೆ. ನೆಕ್ಸ್ಟ್ ಇನ್ನು ಇವನ ಹೆಸರು ದಯಾ. ಇವನು ಸೈಮನ್ ಕೆಳಗಡೆ ಕೆಲಸ ಮಾಡ್ತಾ ಇರ್ತಾನೆ. ದಯಾ ಅಲ್ಲಿರುವ ಎಲ್ಲಾ ಬೋರ್ಡ್ ಗಳನ್ನ ನೋಡ್ಕೊಳ್ತಾ ಇರ್ತಾನೆ. ದಯಾಗೆ ಈ ಪೊಲೀಸ್ ಆಫೀಸರ್ ಬಗ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಅವನನ್ನ ಕರೆದು ಅವನ ಫ್ಯಾಮಿಲಿನ ಕೊಂದು 800 ಜನ ಕೂಲಿಗಳ ಮುಂದೆ ಅವನನ್ನ ನೇಣಕ್ಕೆ ಸಾಯಿಸ್ತಾನೆ. ಅಲ್ಲದೆ ದಯಾ ಎಲ್ಲರಿಗೂ ಇಲ್ಲಿ ಇನ್ನೊಬ್ಬ ಪೊಲೀಸ್ ಆಫೀಸರ್ ಇದ್ದಾನೆ, ಅವನನ್ನ ಹಿಡಿದುಕೊಟ್ರೆ ಅವರಿಗೆ 2 ಕೋಟಿ ಕೊಡ್ತೀನಿ ಅಂತ ಅನೌನ್ಸ್ ಮಾಡ್ತಾನೆ. ಇನ್ನು ಇವನ ಸಿನಿಮಾದ ಹೀರೋ ದೇವ ತನ್ನದೇ ಆದ ಒಂದು ಮ್ಯಾನ್ಷನ್ ಅನ್ನ ನಡೆಸ್ತಾ ಇರ್ತಾನೆ. ಅದು ಒಂದು ರೀತಿ ಹಾಸ್ಟೆಲ್. ಅಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ರೂಲ್ಸ್ ಇರುತ್ತೆ. ಡ್ರಿಂಕ್ಸ್ಗೆ ಅಲೋ ಇರೋದಿಲ್ಲ. ದೇವ ಕುಡಿಯೋದ ಬಿಟ್ಟು 30 ವರ್ಷ ಆಗಿರುತ್ತೆ. ದೇವ ಹೇಳಿದ ಹಾಗೇನೆ ಸುತ್ತಮುತ್ತ ಎಲ್ಲ ನಡೀತಾ ಇರುತ್ತೆ. ಒಂದು ದಿನ ಸಡನ್ ಆಗಿ ದೇವನ ಫ್ರೆಂಡ್ ರಾಜಶೇಖರ್ ಸತ್ತೋಗಿರ್ತಾನೆ. ಅವನ ಮುಖ ನೋಡಕ್ಕೆ ಅಂತ ಹೋದ್ರೆ ರಾಜಶೇಖರ್ ಮಗಳು ಪ್ರೀತಿ ನೀನು ಬರಬೇಡ ಅಂತ ಬೈದು ಕಳಿಸ್ತಾಳೆ. ಅವಳಿಗೆ 2 ತಂಗಿಯರು ಇರ್ತಾರೆ. ದೇವ ತುಂಬಾನೇ ಬೇಜಾರಾಗ್ತಾನೆ. ನೆಕ್ಸ್ಟ್ ರಾಜಶೇಖರ್ ಸಡನ್ ಆಗಿ ಡೆತ್ ಆಗಿರೋದನ್ನ ಕಂಡು ಎಲ್ಲಾ ಪೋಸ್ಟ್ ಮಾರ್ಟಮ್ ಡಾಕ್ಯುಮೆಂಟ್ಸ್ ಅನ್ನ ನೋಡಿದಾಗ ಗೊತ್ತಾಗುತ್ತೆ ಇವನನ್ನ ಯಾರ ಕೊಲೆ ಮಾಡಿದ್ದಾರೆ ಅಂತ. ಏನಂದ್ರೆ ಹಾರ್ಟ್ಗೆ ಹೊಡೆದಿರ್ತಾರೆ, ಬಾಡಿಯಲ್ಲಿ ಯಾವುದೇ ಗಾಯ ಆಗಿರೋದಿಲ್ಲ. ನೆಕ್ಸ್ಟ್ ದೇವ ಪ್ರೀತಿ ಹತ್ರ ಹೋಗಿ, ನೋಡು ನಿನ್ನ ತಂದೆ ಸಾವು ಮರ್ಡರ್, ಅವನನ್ನ ಯಾರೋ ಕೊಂದಿದ್ದಾರೆ, ನಾನು ಅವರನ್ನ ಬಿಡಲ್ಲ, ನೆಕ್ಸ್ಟ್ ನಿಮ್ಮನ್ನೇ ಟಾರ್ಗೆಟ್ ಮಾಡ್ಬೋದು, ನೀವು ನನ್ನ ಜೊತೆನೇ ಇರಿ ಅಂತ ಹೇಳ್ತಾನೆ. ಅದಕ್ಕೆ ಪ್ರೀತಿ, ಅವರು ನನ್ನ ತಂದೆ, ನನಗೆ ಅವ್ರ ಮೇಲೆ ಜಾಸ್ತಿ ಪ್ರೀತಿ ಇರೋದು, ನಮಗೆ ಏನು ಬೇಡ, ಇದೆಲ್ಲ ಬೇಡ, ಆಗಿದ್ದು ಆಗೋಗಿದೆ, ನನಗೆ ನನ್ನ ಲೈಫ್ ಮುಖ್ಯ, ನಾನು ನನ್ನ ಮುಂದಿನ ಲೈಫ್ ನ ನೋಡ್ಕೊಳ್ತೀನಿ ಅಂತ ಹೇಳ್ತಾಳೆ. ಪ್ರೀತಿ ಅವಳು ಸಿಂಪಲ್ ಗರ್ಲ್, ಈ ರಿವೆಂಜ್ ಎಲ್ಲ ಬೇಡ ಅಂತ ಹೇಳ್ತಾಳೆ. ಆದ್ರೆ ದೇವ ಒಪ್ಪೋದಿಲ್ಲ. ದೇವ ಅವನು ನಿಂಗೆ ತಂದೆ ಆಗಿರ್ಬೋದು, ಆದ್ರೆ ನಂಗೆ ಅವನು ಪ್ರಾಣ ಸ್ನೇಹಿತ, ಅವನ ಕೊಲೆಗೆ ಕಾರಣರಾದವರನ್ನ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಪ್ರಾಮಿಸ್ ಮಾಡಿ ಹೋಗ್ತಾನೆ. ನೆಕ್ಸ್ಟ್ ದೇವ ರಾಜಶೇಖರ್ ಬ್ಯಾಕ್ ಗ್ರೌಂಡ್ ಅನ್ನ ಚೆಕ್ ಮಾಡ್ತಾನೆ. 5 ವರ್ಷದ ಹಿಂದೆನೆ ತನ್ನ ಜಾಬ್ ಅನ್ನ ರಿಸೈನ್ ಮಾಡಿರ್ತಾನೆ. ದೇವನಿಗೆ ಕೊನೆಗೂ ರಾಜಶೇಖರ್ನ ಒಬ್ಬ ಫ್ರೆಂಡ್ ಸಿಗ್ತಾನೆ. ದೇವ ಅವನಿಗೆ ಕೇಳಿದ್ರೆ ಅವನು ಫುಲ್ ಎಣ್ಣೆ ಕುಡಿತಾ ಇರ್ತಾನೆ, ಆದ್ರೆ ಏನು ಹೇಳ್ತಾ ಇರೋದಿಲ್ಲ. ದೇವ ಅವನಿಗೆ, ರಾಜಶೇಖರ್ ನಂಗೆ 30 ವರ್ಷದಿಂದ ಫ್ರೆಂಡ್ ಕಣೋ, ಅವನ ಬಗ್ಗೆ ಏನಾದ್ರು ಹೇಳು ಅಂತಾನೆ. ಆಗ ರಾಜಶೇಖರ್ ಫ್ರೆಂಡ್ ಅವನ ಬಗ್ಗೆ ಹೇಳೋಕೆ ಸ್ಟಾರ್ಟ್ ಮಾಡ್ತಾನೆ. ರಾಜಶೇಖರ್ 5 ವರ್ಷದ ಹಿಂದಿನ ಫ್ಲಾಶ್ ಬ್ಯಾಕ್ ಅನ್ನ ಸ್ಟಾರ್ಟ್ ಮಾಡ್ತಾನೆ. ಏನಂದ್ರೆ ರಾಜಶೇಖರ್ ತನ್ನ ಜಾಬ್ ರಿಸೈನ್ ಮಾಡಿ ತಾನು ಮತ್ತೆ ತನ್ನ ಮಗಳು ಪ್ರೀತಿ ಒಂದು ಕರೆಂಟ್ ಶಾಕ್ ಚೇರ್ ಅನ್ನ ರೆಡಿ ಮಾಡೋಕೆ ಪ್ಲಾನ್ ಮಾಡ್ತಾ ಇರ್ತಾರೆ. ಏನಂದ್ರೆ ಆ ಚೇರ್ 5 ಸೆಕೆಂಡ್ ಅಲ್ಲೇ ಪ್ರಾಣಿಗಳ ಬಾಡಿಯನ್ನ ಬೂದಿ ಮಾಡ್ತಾ ಇರುತ್ತೆ. ಆತರ ಚೇರ್ ಅನ್ನ ಇಬ್ರು ಸೇರಿ ಕೊನೆಗೂ ಕಂಡು ಹಿಡಿಯುತ್ತಾರೆ. ಅದನ್ನ ಗೌರ್ಮೆಂಟ್ ಗೆ ಶೋ ಮಾಡ್ತಾರೆ, ಆದ್ರೆ ಸಕ್ಸಸ್ ಆಗುತ್ತೆ. ಬಟ್ ಗೌರ್ಮೆಂಟ್ ಇದನ್ನ ಅಪ್ಲೈ ಮಾಡೋಕೆ ಒಪ್ಪೋದಿಲ್ಲ. ಅದನ್ನ ತನ್ನ ವಶಕ್ಕೆ ತಗೊಳ್ತಾರೆ, ಸೀಸ್ ಮಾಡ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಇವನೇ ಸೈಮನ್. ಈಗ ಇವನ್ ಮೇಲೆ ಸುಮಾರು 30 ಜನರಿಂದ ಅಟ್ಯಾಕ್ ಆಗ್ತಾ ಇರುತ್ತೆ. ಸೈಮನ್ ಕೂಡ ಅವ್ರ ಜೊತೆ ಫೈಟ್ ಮಾಡ್ತಾನೆ. ಅಷ್ಟರಲ್ಲಿ ದಯಾ ಕೂಡ ಸೈಮನ್ ಪರವಾಗಿ ನಿಲ್ತಾನೆ. ದಯಾ ತನ್ನ ಜೀವ ಕೊಟ್ಟು ಸೈಮನ್ ಅನ್ನ ಉಳಿಸ್ಕೊಳ್ಳೋಕೆ ನೋಡ್ತಾನೆ. ದಯಾಗೆ ತುಂಬಾನೇ ಏಟ್ ಬಿದ್ದಿರುತ್ತೆ. ಇದರಿಂದ ಸೈಮನ್ ದಯಾನನ್ನ ತನ್ನ ರೈಟ್ ಹ್ಯಾಂಡ್ ಆಗಿ ಇಟ್ಕೊಂಡಿರ್ತಾನೆ. ಇನ್ನೊಂದೇನಂದ್ರೆ ಸೈಮನ್ ಮತ್ತೆ ದಯಾ ಅಲ್ಲಿ ಸುಮಾರು 20 ಜನರನ್ನ ಕೊಂದಿರ್ತಾನೆ. ಅದು ಕೇಸ್ ಆಗ್ಬಾರ್ದು ಅಂದ್ರೆ ಆ ಬಾಡಿಗಳನ್ನ ಇವತ್ ನೈಟ್ ಡಿಸ್ಪೋಸ್ ಮಾಡ್ಬೇಕಾಗಿರುತ್ತೆ. ಅವತ್ತು ರಾತ್ರಿನೇ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿರುವಾಗ ಒಬ್ಬ ವ್ಯಕ್ತಿಯಿಂದ ರಾಜಶೇಖರ್ ಕರೆಂಟ್ ಮಿಷನ್ ಚೇರ್ ಅನ್ನ ಸರ್ಚ್ ಬಗ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಸೈಮನ್ ಸೀದಾ ರಾಜಶೇಖರ್ ಮನೆಗೆ ಬರ್ತಾನೆ. ಡೈರೆಕ್ಟ್ ಆಗಿ ಸೈಮನ್, ನಿಂಗೆ 3 ಹೆಣ್ಮಕ್ಳು ಇದ್ದಾರೆ, ಒಬ್ಳು ಇಲ್ಲಿ, ಇನ್ನು 2 ಹಾಸ್ಟೆಲ್ ಅಲ್ಲಿ ಇದ್ದಾರೆ, ನಂಗೆ ನಿನ್ನಿಂದ ಒಂದು ಹೆಲ್ಪ್ ಆಗ್ಬೇಕು, 20 ಬಾಡಿನ ಈಗಲೇ ಸುಡ್ಬೇಕು ಅಂತಾನೆ. ರಾಜಶೇಖರ್ ಏನೇ ಹೇಳಿದ್ರು ಕೇಳಲ್ಲ. ಸೈಮನ್ ನಿನ್ನ ಮಕ್ಕಳನ್ನ ಕೊಲ್ತೀನಿ ಅಂತ ಹೆದರ್ಸ್ತಾ ಇರ್ತಾನೆ. ನೆಕ್ಸ್ಟ್ ಸೈಮನ್ ಹೇಳಿದ ರೀತಿನೇ ರಾಜಶೇಖರ್ ಆ 20 ಜನರ ಬಾಡಿಯನ್ನ ರಾಜಶೇಖರ್ ಮತ್ತೆ ಪ್ರೀತಿ ಇಬ್ರು ಸೇರಿ ಸುಡ್ತಾರೆ. ಸೈಮನ್ ಅವರಿಗೆ ದುಡ್ಡು ಕೊಡ್ತಾನೆ. ಸೈಮನ್ ನಾನು ಹೇಳಿದಾಗಲೆಲ್ಲ ನನ್ನ ಹತ್ರ ಬಂದು ಈ ಕೆಲಸ ಮಾಡ್ಕೊಡ್ಬೇಕು ಅಂತ ಹೇಳಿ ಅವನಿಗೋಸ್ಕರ ಒಂದು ಮಿಷನ್ ಚೇರ್ ಅನ್ನ ಅಂಡರ್ ಕವರ್ ಆಗಿ ರೆಡಿ ಮಾಡಿ ಕೊಡ್ತಾನೆ. ರಾಜಶೇಖರ್ಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಈ ಕೆಲಸ ಮಾಡ್ತಾ ಇರ್ತಾನೆ. ಅದೇ ಟೈಮ್ಗೆ ಈ ಕಡೆ ಪ್ರೆಸೆಂಟ್ ಅಲ್ಲಿ ದಯಾಗೆ ಎಚ್ಚರ ಆಗುತ್ತೆ. ದಯಾ ಅವತ್ತು ರಾತ್ರಿ ರಾಜಶೇಖರ್ ಜೊತೆಗೆ ಅವನ ಮಗಳು ಪ್ರೀತಿನ ಕೂಡ ನೋಡಿರ್ತಾನೆ. ಈಗ ಪ್ರೆಸೆಂಟ್ ಅಲ್ಲಿ ರಾಜಶೇಖರ್ ಸತ್ತಿರ್ತಾನೆ. ಪ್ರೀತಿ ಇರೋದು ದಯಾಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ದಯಾ ಅವ್ರ ಕಡೆಯವರಿಗೆ ಪ್ರೀತಿಯನ್ನ ಕರ್ಕೊಂಬರಕ್ಕೆ ಹೇಳ್ತಾನೆ. ದಯಾ ಕಡೆಯವರು ಹಾಸ್ಟೆಲ್ಗೆ ಪ್ರೀತಿಯನ್ನ 2 ತಂಗಿಯನ್ನ ಕರ್ಕೊಂಡು ಹೋಗಕ್ಕೆ ಬಂದಿರ್ತಾರೆ. ಇನ್ನೇನು ಅವರನ್ನ ಕರ್ಕೊಂಡು ಹೋಗ್ಬೇಕು ಅನ್ನೋಷ್ಟರಲ್ಲಿ ದೇವ ಬಂದು ಎಲ್ರಿಗೂ ಸರಿಯಾಗಿ ಹೊಡಿತಾನೆ.
ನೆಕ್ಸ್ಟ್ ದೇವನೇ ಅವರನ್ನ ಕರ್ಕೊಂಡು ದಯನ ಹತ್ರ ಬರ್ತಾನೆ. ದೇವ ದಯಾಗೆ ನಾನು ರಾಜಶೇಖರ್ ಅಸಿಸ್ಟೆಂಟ್, ಅವನ ತರ ನಾನು ಮಿಷನ್ ಆಪರೇಟ್ ಮಾಡ್ತೀನಿ ಅಂತಾನೆ. ದಯಗೂ ಕೂಡ ಇದೇ ಕೆಲಸ ಬೇಕಾಗಿರುತ್ತೆ. ಸರಿ ಅಂತ ದಯಾ ಅವರಿಬ್ಬರನ್ನ ಮಿಷನ್ ಹತ್ರ ಕರ್ಕೊಂಡು ಬಂದು ಒಂದು ಬೋಡಿಯನ್ನ ಕೊಟ್ಟು ಸುಡೋಕೆ ಹೇಳ್ತಾನೆ. ಪ್ರೀತಿಗೆ ಸ್ವಲ್ಪ ನೆನಪಿರುತ್ತೆ, ಆದ್ರೆ ದೇವ ಸುಮ್ಮನೆ ನಿಂತಿರ್ತಾನೆ, ಅವನಿಗೆ ಏನೂ ಗೊತ್ತಿರೋದಿಲ್ಲ. ಅಂತೂ ಮಿಷನ್ ವರ್ಕ್ ಆಗುತ್ತೆ. ನೆಕ್ಸ್ಟ್ ಡೇ ಇಂದ ದಯಾ ದೇವ ಮತ್ತೆ ಪ್ರೀತಿಗೆ ದುಡ್ಡು ಕೊಟ್ಟು ಬಾಡಿಯನ್ನ ಸುಡೋಕೆ ಹೇಳ್ತಾ ಇರ್ತಾನೆ. ದೇವಗೆ ಕೂಡ ಸೈಮನ್ ಅಂದ್ರೆ ಯಾರು, ಇಲ್ಲಿ ಏನ್ ನಡೀತಾ ಇದೆ, ರಾಜಶೇಖರ್ ಇಲ್ಲಿಗೆ ಹೇಗ್ ಬಂದು ಹೇಗ್ ಸತ್ತ ಅಂತ ಗೊತ್ತಿರೋದಿಲ್ಲ. ಒಂದು ದಿನ ಅರ್ಜುನ್ ಮತ್ತೆ ರಚಿತಾ ಬಸ್ ಅಲ್ಲಿ ಹೋಗ್ತಾ ಇರ್ತಾರೆ. ರಚಿತಾ ಇವಳು ಅಲ್ಲೇ ಪೋರ್ಟ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಅರ್ಜುನ್ ಅವಳನ್ನ ಲವ್ ಮಾಡ್ತಾ ಇರ್ತಾನೆ. ಈಗ ಅರ್ಜುನ್ಗೆ ಒಂದು ಫೋನ್ ಬರುತ್ತೆ, ಇನ್ನೊಬ್ಬ ಪೊಲೀಸ್ ಸಿಕ್ಕಿದ್ದಾನೆ ಅಂತ ಗೊತ್ತಾಗುತ್ತೆ. ಬಂದು ನೋಡಿದ್ರೆ ಪೂಜಾ ಹೆಗಡೆ, ಅವಳ ಹೆಸರು ಮೋನಿಕಾ, ಅವಳದು ಎಂಗೇಜ್ಮೆಂಟ್ ಇರುತ್ತೆ. ದಯಾ ಮತ್ತೆ ಎಲ್ರು ಅವಳ ಜೊತೆ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡ್ತಾರೆ. ದಯಾ ಆ ಕೂಲಿಯಲ್ಲಿರುವ ಒಬ್ಬ ಪೊಲೀಸ್ ಆಫೀಸರ್ ಅನ್ನ ಕಟ್ಟಿ ಹೊಡಿತಾ ಇರ್ತಾನೆ. ಅವನ ಕೈಗೆ ಮೊಳೆ ಹೊಡೆದು ಚಿತ್ರಹಿಂಸೆ ಕೊಟ್ಟಿರ್ತಾನೆ. ನೆಕ್ಸ್ಟ್ ಸೈಮನ್ ಬಂದು ಸುತ್ತಿಗೆಯಿಂದ ಅವನ ತಲೆ ಹೊಡೆದು ಕೊಲ್ತಾನೆ. ಅವತ್ತು ರಾತ್ರಿನೇ ಪ್ರೀತಿ ಬಾಡಿ ಸುಡ್ತಿರೋ ಹಣದಲ್ಲಿ 2 ಶೇರ್ ಮಾಡಿ ದೇವನಿಗೆ ಕೊಡ್ತಾಳೆ. ದೇವ, ನಾನು ಇಲ್ಲಿ ಬಂದದ್ದು ದುಡ್ಡಿಗೆ ಅಲ್ಲ, ನಿಮ್ಮ ಅಪ್ಪನನ್ನ ಕೊಂದಿದ್ದು ಯಾರೋ ಅವರನ್ನ ಕೊಲ್ಬೇಕು ಅಂತ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳ್ತಾನೆ. ದೇವ, ನೀನು ಇಲ್ಲಿಂದ ಹೋಗು, ನಾನು ಇದನ್ನೆಲ್ಲ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳ್ತಾನೆ. ಪ್ರೀತಿ, ಇಲ್ಲ, ನಾನು ಹೋದ್ರೆ ಎಲ್ಲ ದುಡ್ಡು ನೀನೇ ತಗೋಬೇಕು ಅಂತ ಇದೆಯಾ ಅಂತ ಕೇಳ್ತಾಳೆ. ದೇವನಿಗೆ ಕೋಪ ಬರುತ್ತೆ, ಬೈತಾನೆ. ಪ್ರೀತಿ, ಹೌದು, ನನಗೆ 2 ತಂಗಿಯರು ಇದ್ದಾರೆ. ಈ ವಯಸ್ಸಲ್ಲಿ ಎಲ್ಲ ಹುಡುಗಿಯರು ಎಂಜಾಯ್ ಮಾಡ್ತಾ ಇದ್ದಾರೆ, ಆದ್ರೆ ನಾನು ಈ ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದೀನಿ, ನಂಗೆ ಹಣ ಬೇಕು ಅಂತಾಳೆ. ಅಷ್ಟರಲ್ಲಿ ಕಾಲ್ ಬರುತ್ತೆ. ಈ ಕಡೆ ಪೋರ್ಟ್ಗೆ ಇಬ್ರು ಬರ್ತಾರೆ. ದೇವ ಫಸ್ಟ್ ಟೈಮ್ ಸೈಮನ್ ಅನ್ನ ಫೇಸ್ ಟು ಫೇಸ್ ನೋಡ್ತಾನೆ. ಸೈಮನ್ ಅವನನ್ನ ನೋಡಿದ ತಕ್ಷಣ ನಾನಿನ್ನ ಎಲ್ಲ ನೋಡಿದೀನಿ ಅನ್ನೋ ಫೀಲ್ ಆಗ್ತಿದೆ ಅಂತ ಹೇಳ್ತಾನೆ. ಸೈಮನ್ ಅವನಿಗೆ ಅಲ್ಲಿರೋ ಬಾಡಿಯನ್ನ ಡಿಸ್ಪೋಸ್ ಮಾಡಬೇಕು ಅಂತ ಹೇಳ್ತಾನೆ. ದೇವ ಹೋಗಿ ನೋಡಿದ್ರೆ ಅದು ಬೇರೆ ಯಾರ್ದು ಬಾಡಿ ಅಲ್ಲ, ದಯಾ ಬಾಡಿ. ಏನಂದ್ರೆ ದಯಾ ಒಬ್ಬ ಪೊಲೀಸ್ ಆಫೀಸರ್. ಸೈಮನ್ ಹತ್ರನೇ 8 ವರ್ಷ ಇದ್ದು ಅವನ ಜೊತೆ ಕೆಲಸ ಮಾಡ್ತಾ ಇರ್ತಾನೆ. ಈ ವಿಷಯ ಗೊತ್ತಾದ ಸೈಮನ್ ದಯಾನನ್ನ ಹೊಡೆದು ಸಾಯಿಸ್ತಾನೆ. ದಯಾ ಹೇಳಿದ ಆ 2 ಕೋಟಿ ಹಣವನ್ನ ತಗೊಳ್ಳೋದಕ್ಕೆ ಆ ಬೋರ್ಡರ್ ಟಚ್ ಮಾಡೋದಕ್ಕೆ ಹೇಳ್ತಾನೆ. ಅವರಲ್ಲಿ ಇನ್ನೊಬ್ಬ ಪೊಲೀಸ್ ಆಫೀಸರ್ ಕೂಡ ಇರ್ತಾನೆ. ಅವನೇ ಆ 2 ಕೋಟಿ ಹಣದ ಬೋರ್ಡ್ ಅನ್ನ ತಗೊಳ್ತಾನೆ. ಈಗ ಸೈಮನ್ ದೇವಗೆ ಇವನ ಬಾಡಿಯನ್ನ ಕಮಿಷನರ್ ಆಫೀಸಿಂದ ಹೂತಾಕು, ನಾಳೆ ಎಲ್ರಿಗೂ ಗೊತ್ತಾಗ್ಬೇಕು, ನನ್ನ ತಂಟೆಗೆ ಬಂದ್ರೆ ಏನಾಗುತ್ತೆ ಅಂತ ಎಲ್ರಿಗೂ ಗೊತ್ತಾಗ್ಬೇಕು ಅಂತಾನೆ. ನೆಕ್ಸ್ಟ್ ಸೈಮನ್ ಹೇಳಿದ ರೀತಿನೇ ಪ್ರೀತಿ ಮತ್ತೆ ದೇವ ಇಬ್ರು ದಯಾ ಬಾಡಿನ ತಗೊಂಡು ಹೋಗಿ ಕಮಿಷನರ್ ಆಫೀಸಿಂದ ಹೂತಾಕ್ತಾರೆ. ಮಳೆ ಬರ್ತಾ ಇರುತ್ತೆ. ಮಳೆ ನಿಂತ ಮೇಲೆ ಹೋಗ್ತಾ ಇರ್ತಾರೆ. ಆಗ ದಯಾ ನೆಲದಿಂದ ಸಡನ್ ಆಗಿ ಎದ್ದು ಕೂತ್ ಬಿಡ್ತಾನೆ. ದಯಾ ಸತ್ತಿರೋದಿಲ್ಲ. ದೇವ ತಕ್ಷಣ ಸೈಮನ್ ಲೆಫ್ಟ್ ಹ್ಯಾಂಡ್ ಗೆ ಕಾಲ್ ಮಾಡಿ, ದಯಾ ಸತ್ತಿಲ್ಲ, ನೀವು ಹೇಗೆ ಹೊಡೆದ್ರಿ, ಏನ್ ಮಾಡ್ಬೇಕು ಅಂತ ಕೇಳ್ತಾನೆ. ಅವನು ಸರಿ, ಅವನನ್ನ ಸಾಯಿಸ್ಬಿಡ, ಅವನ ಹತ್ರ 200 ಕೋಟಿ ಹಣ ಇದೆ, ನಾನು ಬರ್ತಾ ಇದ್ದೀನಿ, ಸೈಮನ್ಗೆ ಹೇಳ್ಬೇಡ ಅಂತಾನೆ. ಈ ವಿಷಯವನ್ನ ಸೈಮನ್ ಕಡೆಯವನು ಕೇಳಿಸ್ಕೊಂಡು ಸೈಮನ್ಗೆ ಹೇಳ್ತಾನೆ. ಸೈಮನ್ ದೇವಗೆ ಕಾಲ್ ಮಾಡಿ, ದೇವ, ನೀನು ಏನು ಯೋಚನೆ ಮಾಡ್ತೀಯ ನಂಗೆ ಗೊತ್ತಿಲ್ಲ, ದಯಾನನ್ನ ಕೊಂದ್ರೆ ನಾನು ನಿಂಗೆ ಒಂದು ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳ್ತೇನೆ. ಈ ಕಡೆ ದಯಾ, ಸರ್ ನನ್ನ ಬಿಟ್ಬಿಡಿ, ನಾನೊಬ್ಬ ಅಂಡರ್ ಕವರ್ ಪೊಲೀಸ್ ಆಫೀಸರ್. ಸೈಮನ್ ಇಲ್ಲಿ ಮಾಡ್ತಿರೋ ಕೊಲೆಗಳ ಅಂಡರ್ ಡೀಲಿಂಗ್ ಅನ್ನ ಮಾಡ್ತಾ ಇದ್ದಾನೆ. ಅವನು ಇಲ್ಲಿ ಬರ್ತಿರೋ ಕೂಲಿಗಳ ಹಾರ್ಟ್ ಅನ್ನ ಸೆಲ್ ಮಾಡ್ತಾ ಇದ್ದಾನೆ. ಈ ವಿಷಯವನ್ನ ಕಂಡು ಹಿಡಿಯೋದಕ್ಕೆ ನಾನು ಇಲ್ಲಿಗೆ ಬಂದಿದ್ದೆ ಅಂತ ಹೇಳ್ತಾನೆ. ಆದ್ರೆ ದೇವ ಅವನನ್ನ ಹೊಡೆದು ಮಣ್ಣು ಮಾಡ್ತಾನೆ. ಅಷ್ಟರಲ್ಲಿ ಸೈಮನ್ ಲೆಫ್ಟ್ ಹ್ಯಾಂಡ್ ಬರ್ತಾನೆ. ದೇವನಿಗೆ ಬೈತಾನೆ, ಸುಮ್ಮನೆ ಇದ್ದಿದ್ರೆ ದುಡ್ಡು ಸಿಕ್ತಿತ್ತು ಅಂತ ಹೇಳ್ತಾನೆ. ನೆಕ್ಸ್ಟ್ ಡೈರೆಕ್ಟ್ ಆಗಿ ಸೈಮನ್ ಹತ್ರ ಬರ್ತಾನೆ. ಸೈಮನ್ ದೇವಗೆ ಒಂದು CCTV ವಿಡಿಯೋ ತೋರಿಸ್ತಾನೆ. ಅದರಲ್ಲಿ ದಯಾ ರಾಜಶೇಖರ್ ಎದುರಿಗೆ ಹೊಡೆದು ಕೊಂದಿರ್ತಾನೆ. ಅಲ್ಲದೆ ರಾಜಶೇಖರ್ ದಯಾ ಕಿವಿಲಿ ಏನೋ ಹೇಳಿರ್ತಾನೆ. ಏನಂದ್ರೆ ಸೈಮನ್ ಈಗ ದೇವ ದಯಾನನ್ನ ಕೊಂದಿದ್ದಾನೆ ಅಂತ ಅನ್ಕೊಂಡಿರ್ತಾನೆ. ಆದ್ರೆ ದೇವ ದಯಾನೇ ರಾಜಶೇಖರನ್ನ ಕೊಂದಿದ್ದಾನೆ ಅಂತ ಗೊತ್ತಿರೋದಿಲ್ಲ. ಅವನನ್ನ ಕಾಪಾಡಿ ಪ್ರೀತಿ ಜೊತೆಗೆ ನೆಕ್ಸ್ಟ್ ಸ್ಟಾಪ್ಗೆ ರೈಲಲ್ಲಿ ಕಳಿಸಿರ್ತಾನೆ. ಈ ಕಡೆ ದೇವ ಎಲ್ರಿಗೂ ರಾಜಶೇಖರ್ ದಯಾನ ಕಿವಿಲಿ ಏನೋ ಹೇಳಿದ, ಯಾರಿಗ್ ಗೊತ್ತಿದೆ, ನಂಗೆ ಗೊತ್ತಾಗ್ಬೇಕು ಅಂತ ಹೇಳಿ ಅಲ್ಲದೆ ಸೈಮನ್ ಲೆಫ್ಟ್ ಹ್ಯಾಂಡರ್ನ ಅವನ ಎದುರುಗಡೆ ಕತ್ತಿಯಿಂದ ಕೊಲ್ತಾನೆ. ನೆಕ್ಸ್ಟ್ ದೇವ ಪ್ರೀತಿಗೆ ಕಾಲ್ ಮಾಡ್ತಾನೆ. ಈ ಕಡೆ ದಯಾ ನಗ್ತಾ, ದೇವ ನೀನು ಫೂಲ್, ಈಗ ನೀನು ಏನು ಮಾಡಕ್ಕೂ ಆಗಲ್ಲ, ನಾನು ಹೇಳಿದ ರೀತಿನೇ ನೀನು ಮಾಡಬೇಕು, ಇಲ್ಲಾಂದ್ರೆ ಈ ಪ್ರೀತಿಯನ್ನ ಕೊಲ್ತೀನಿ ಅಂತ ಹೇಳ್ತಾನೆ. ದೇವ ಕೂಡ ಅನಿವಾರ್ಯ ಸರಿ ಅಂತ ಒಪ್ಕೊಳ್ತಾನೆ. ದೇವ ರಾಜಶೇಖರ್ ಕೊನೆಯದಾಗಿ ನಿನ್ ಕಿವಿಲಿ ಏನೋ ಹೇಳಿದ, ಅದೇನು ಅಂತ ಕೇಳ್ತಾನೆ. ದಯಾ ಪವರ್ ಹೌಸ್ ಅಂತ ಫೋನ್ ಕಟ್ ಮಾಡ್ತಾನೆ. ಈಗ ದೇವಗೆ 30 ವರ್ಷದ ಒಂದು ಫ್ಲಾಶ್ ಬ್ಯಾಕ್ ನೆನಪಾಗುತ್ತೆ. ಏನಂದ್ರೆ 30 ವರ್ಷದ ಹಿಂದೆ ರಾಜಶೇಖರ್ ಮತ್ತೆ ದೇವ ಒಟ್ಟಿಗೆ ಇರ್ತಾರೆ. ರಾಜಶೇಖರ್ ದೇವನಿಗೆ ಇನ್ನು ಮುಂದೆ ಕುಡಿಬಾರ್ದು ಅಂತ ಪ್ರಾಮಿಸ್ ತಗೊಂಡಿರ್ತಾನೆ. ಈಗ ಪ್ರೆಸೆಂಟ್ ಅಲ್ಲಿ ಸೈಮನ್ ದೇವಗೆ ದಯಾ ಸತ್ತಿರೋ ವಿಷಯನ ಕೇಳಿ ನಿಂಗೆ ಯಾವ ಬ್ರ್ಯಾಂಡ್ ಬೇಕು ಕುಡಿ ಅಂತ ಹೇಳ್ತಾನೆ. ದೇವ ಅಲ್ಲಿರುವಂತ ಎಲ್ಲಾ ಬ್ರ್ಯಾಂಡ್ ಗಳಲ್ಲಿ ಪವರ್ ಹೌಸ್ ಅನ್ನೋ ಬ್ರ್ಯಾಂಡ್ ಅನ್ನ ಚಾಯ್ಸ್ ಮಾಡ್ತಾನೆ. ಕುಡಿದು ಡ್ಯಾನ್ಸ್ ಮಾಡ್ತಾನೆ. ನೆಕ್ಸ್ಟ್ ನಲ್ಲಿ ದಯಾ ಪ್ರೀತಿಗೆ, ನಾನು ನಿನ್ನ ಅಪ್ಪನನ್ನ ಹೊಡಿತಿರುವಾಗ ಅವನ ಅಳು ನಂಗೆ ನೋಡಕ್ಕೆ ಇರ್ತಾ ಇರ್ಲಿಲ್ಲ ಅಂತ ಹೇಳ್ತಾನೆ. ಅವತ್ತು ರಾಜಶೇಖರ್ ದಯಾ ಒಬ್ಬ ಪೊಲೀಸ್ ಆಫೀಸರ್ ಅಂತ ಇನ್ವೆಸ್ಟಿಗೇಷನ್ ಮಾಡಿ ಎಲ್ಲ ಪ್ರೂಫ್ ಗಳನ್ನ ಕಂಡು ಹಿಡಿದಿರ್ತಾನೆ. ಸೊ ದಯಾ ನಾನು ಪೊಲೀಸ್ ಇರೋ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ರಾಜಶೇಖರನ್ನ ಹೊಡೆದು ಕೊಂದಿರ್ತಾನೆ. ರಾಜಶೇಖರ್ ಸಾಯ ಮುಂಚೆ ಕೂಡ ದಯಾಗೆ, ನೋಡು ನನ್ನ ಸಾವು ನ್ಯಾಚುರಲ್ ಆಗಿ ಇರಬೇಕು, ಮರ್ಡರ್ ಅಂತ ಗೊತ್ತಾದ್ರೆ ಅವನು ಬರ್ತಾನೆ, ಬಂದ್ರೆ ನೀನು ನಿನ್ನ ಬಾಸು ಅವರಪ್ಪ ಯಾರು ಇರೋದಿಲ್ಲ ಅಂತಾನೆ. ಅವನೇ ಪವರ್ ಹೌಸ್ ನನ್ನ ಸ್ನೇಹಿತ ಅಂತಾನೆ. ನನ್ನ ಸ್ನೇಹಿತ ಅಂದಿರ್ತಾನೆ. ದಯಾ ಕೂಡ ಅವನ ಎದೆಗೆ ಹೊಡೆದು ಸಾಯಿಸಿ ಹಾರ್ಟ್ ಅಟ್ಯಾಕ್ ಅಂತ ಡೆತ್ ಸರ್ಟಿಫಿಕೇಟ್ ಮಾಡಿಸಿರ್ತಾನೆ.
ಆದ್ರೆ ದೇವನಿಗೆ ಇದು ಕೊಲೆ ಅಂತ ಡೌಟ್ ಇರುತ್ತೆ. ಅಂತೂ ಅದನ್ನ ಹುಡ್ಕೊಂಡು ಇಲ್ಲಿವರೆಗೆ ಬಂದಿರ್ತಾನೆ. ದಯ್ಯ ತನ್ನ ಕೆಲಸವನ್ನ ದೇವನ ಹತ್ರ ಮಾಡಿಸ್ತಾ ಇರ್ತಾನೆ. ದಯ್ಯ ದೇವನಿಗೆ ಒಂದು ಪಾಸ್ಪೋರ್ಟ್ ತಗೊಂಡು ತನ್ನ 200 ಕೋಟಿ ಹಣ ಇರುವ ಜಾಗಕ್ಕೆ ಹೋಗು ಅಂತ ಹೇಳ್ತಾನೆ. ಈ ಕಡೆ ಪ್ರೀತಿ ಕೈಗೆ ನಾಯಿ ಬೆಲ್ಟ್ ಕಟ್ಟಿ ನಾಯಿ ಮುಂದೆ ಕೂರ್ಸಿರ್ತಾನೆ. ಈ ಕಡೆ ರಚಿತಾ ಅರ್ಜುನ್ಗೆ ನಮ್ಮ ಲವ್ ಬಗ್ಗೆ ನಿನ್ನ ಅಪ್ಪನಿಗೆ ಹೇಳು ಅಂತ ಹೇಳ್ತಾ ಇರ್ತಾಳೆ. ಅರ್ಜುನ್ ನಾನು ದೇವರ ಮೂಲಕ ಹೇಳ್ತೀನಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಸೈಮನ್ ಗ್ಯಾಂಗ್ ಅಲ್ಲಿ ಇದ್ದ ಒಬ್ಬ ಕೊನೆ ಪೊಲೀಸ್ ಆಫೀಸರ್ ಸೈಮನ್ ವಿರುದ್ಧ ಎಲ್ಲಾ ಸಾಕ್ಷಿಗಳನ್ನ ರೆಡಿ ಮಾಡಿರ್ತಾನೆ. ಇದು ಗೊತ್ತಾದ ಸೈಮನ್ ಕಡೆಯವರು ಅವನನ್ನ ಕಟ್ಟಿ ಹಾಕಿರ್ತಾನೆ. ದಯಾಗೆ ಈ ವಿಷಯ ಗೊತ್ತಾಗುತ್ತೆ. ದೇವನನ್ನ ಆ ಪೊಲೀಸ್ ಆಫೀಸರ್ ಅನ್ನ ಸೇವ್ ಮಾಡಕ್ಕೆ ಕಳಿಸ್ತಾನೆ. ದೇವ ಅಲ್ಲಿ ಎಲ್ರಿಗೂ ಹೊಡೆದು ಆ ಒಬ್ಬ ಪೊಲೀಸ್ ಆಫೀಸರ್ ಅನ್ನು ಕೂಡ ಕಾಪಾಡ್ತಾನೆ. ಆ ಪೊಲೀಸ್ ಆಫೀಸರ್ ಈಗ ಸೈಮನ್ ಮಾಡ್ತಿರುವ ಹಾರ್ಟ್ ಗಳನ್ನ ಸೆಲ್ ಮಾಡ್ತಿರುವ ಇಲಿಗಲ್ ಆಕ್ಟಿವಿಟೀಸ್ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿರ್ತಾನೆ. ಪೊಲೀಸ್ ಆಫೀಸರ್ ಆ ದಯಾ ಬಗ್ಗೆ ಕೂಡ ಹೇಳ್ತಾನೆ. ಏನಂದ್ರೆ ದಯಾ ಪೊಲೀಸ್ ಟ್ರೈನಿಂಗ್ ಅಲ್ಲಿ ಅನ್ಫಿಟ್ ಅಂತ ಅವನನ್ನ ಅಂಡರ್ ಕವರ್ ಆಫೀಸರ್ ಆಗಿ ಸೈಮನ್ ಬಗ್ಗೆ ಇನ್ಫಾರ್ಮೇಶನ್ ಕಳ್ಸೋಕೆ ಕಳ್ಸಿರ್ತಾರೆ. ಆದ್ರೆ ದಯಾ ಇಲ್ಲಿಗೆ ಬಂದ ಮೇಲೆ ಇನ್ಫಾರ್ಮೇಶನ್ ಕೊಡೋದ್ ಬಿಟ್ಟು ದುಡ್ಡು ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ನೆಕ್ಸ್ಟ್ ಕೊನೆಯದಾಗಿ ದಯಾ ದೇವಗೆ ನೋಡು ಇದೇ ನಿಂಗೆ ಕೊನೆ ಕೆಲಸ, ಅದನ್ನ ಮಾಡಿದ್ರೆ ಇವಳನ್ನ ಬಿಡ್ತೀನಿ ಅಂತ ಹೇಳ್ತಾನೆ. ನೀನು ಇವತ್ತು ರಾತ್ರಿ ಸೈಮನ್ ಮಗ ಅರ್ಜುನನ್ನ ಕೊಂದು ಪೊಲೀಸ್ ಕಮಿಷನರ್ ಹಿಂದೆನೆ ಹೂತಾಕ್ಬೇಕು ಅಂತ ಹೇಳ್ತಾನೆ. ದೇವ ಇಲ್ಲ ಅವನು ಒಳ್ಳೆಯವನು ಹಾಗೆಲ್ಲ ಮಾಡಲ್ಲ ಅಂತಾನೆ. ಆದ್ರೆ ದಯಾ ಪ್ರೀತಿಲನ್ನ ಕೊಲ್ಲೋದಕ್ಕೆ ಹೋಗ್ತಾ ಇರ್ತಾನೆ. ಅದಕ್ಕೆ ದೇವ ಸರಿ ಅಂತಾನೆ. ಅವತ್ತು ರಾತ್ರಿ ದೇವ ಅರ್ಜುನನ್ನ ಪಿಕ್ ಮಾಡಿ ಹೋಗ್ತಿರುವಾಗ ದಾರಿ ಚೇಂಜ್ ಮಾಡ್ತಾನೆ. ಅರ್ಜುನ್ಗೆ ಗೊತ್ತಾಗುತ್ತೆ ನನ್ನ ಕೊಲ್ಲೋದಕ್ಕೆ ಅಂತ. ದೇವ ಗನ್ ತೆಗಿತಾನೆ ಆದ್ರೆ ಶೂಟ್ ಮಾಡಲ್ಲ. ದೇವ ಅರ್ಜುನನ್ನ ರಚಿತಾ ಜೊತೆಗೆ ದೇಶ ಬಿಟ್ಟು ಬೇರೆ ದೇಶಕ್ಕೆ ಕಳಿಸೋಕೆ ಕರ್ಕೊಂಡು ಬಂದಿರ್ತಾನೆ. ಅವರನ್ನ ಕಳಿಸ್ತಾನೆ. ರಿಟರ್ನ್ ಹೋಗ್ತಿರುವಾಗ ಪ್ರೀತಿ ಮೊಬೈಲ್ ಇಂದ ದೇವಗೆ ಒಂದು ಮೆಸೇಜ್ ಬರುತ್ತೆ. ಏನಂದ್ರೆ ಯು ಮೇಡ್ ಅ ಮಿಸ್ಟೇಕ್ ಅಂತ ಮೆಸೇಜ್ ಬಂದಿರುತ್ತೆ. ದಯಾಗೆ ದೇವ ಅರ್ಜುನನ್ನ ಕೊಂದಿಲ್ಲ ಅಂತ ಗೊತ್ತಾಗಿರುತ್ತೆ. ನೆಕ್ಸ್ಟ್ ಡೇ ಪ್ರೀತಿಲನ್ನ ಬಿಲ್ಡಿಂಗ್ ಇಂದ ತಳ್ತಾ ಇರ್ತಾನೆ. ಈಗ ಒಂದು ಟ್ವಿಸ್ಟ್ ಗೊತ್ತಾಗುತ್ತೆ. ಏನಂದ್ರೆ ದಯಾ ದೇವಗೆ ವಿಡಿಯೋ ಕಾಲ್ ಮಾಡಿರ್ತಾನೆ. ಈಗ ದೇವ ರಚಿತಾಳನ್ನ ಕರೆಂಟ್ ಚೇರ್ ಮೇಲೆ ಕೂರಿಸಿರ್ತಾನೆ. ರಚಿತಾ ಬೇರೆ ಯಾರು ಅಲ್ಲ, ದಯಾಳ ಪಾರ್ಟ್ನರ್. ಇದು ದೇವಗೆ ಹೇಗ್ ಗೊತ್ತಾಯ್ತು ಅಂದ್ರೆ ರಾತ್ರಿ ದೇವ ಅರ್ಜುನನ್ನ ರಚಿತಾ ಜೊತೆಗೆ ಕಳ್ಸಿರ್ತಾನೆ. ಕಳಿಸಿದ ತಕ್ಷಣ ದಯಾನಿಂದ ದೇವನಿಗೆ ಒಂದು ಮೆಸೇಜ್ ಬಂದಿರುತ್ತೆ, ಯು ಮೇಡ್ ಅ ಮಿಸ್ಟೇಕ್ ಅಂತ. ಇದನ್ನ ರಚಿತಾಳೆ ಹೇಳಿದ್ದು ಅಂತ ಗೊತ್ತಾಗಿರುತ್ತೆ. ಅಲ್ಲದೆ ದೇವ ದಯಾನ 200 ಕೋಟಿ ಹಣವನ್ನ 200 ಕೋಟಿ ಹಣ ಚಿನ್ನವನ್ನ ಮತ್ತೆ ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ಶಿಫ್ಟ್ ಮಾಡಿರ್ತಾನೆ. ದೇವ ದಯಾಗೆ ನೀನು ಪ್ರೀತಿನ ಬಿಟ್ಟಿಲ್ಲ ಅಂದ್ರೆ ನಾನಿನ್ನ ಪಾರ್ಟ್ನರ್ ಅನ್ನ ಕೊಲ್ತೀನಿ ಅಂತಾನೆ. ಪ್ರೀತಿ ಆ ಬೆಲ್ಟ್ ಅನ್ನ ದಯಗೆ ಕಟ್ಟಿ ದೇವನ ಹುಡುಗರ ಜೊತೆಗೆ ಹೋಗ್ತಾಳೆ. ಈ ಕಡೆ ದಯಗೆ ತುಂಬಾನೇ ಕೋಪ ಬಂದು ಚೀರ್ತಾ ಇರ್ತಾನೆ. ರಾಜಶೇಖರ್ ಫ್ರೆಂಡ್ ದೇವಗೆ ನೋಡು ನಿಂಗೆ ಮಗ ಅಥವಾ ಮಗಳು ಇದ್ದಾರೆ. ರಾಜಶೇಖರ್ ಹೇಳಿದ್ದಾನೆ ಯಾರು ನಿನ್ನ ಪರ್ಸನಲ್ ನಂಬರ್ಗೆ ಕಾಲ್ ಮಾಡಿ ನಿನ್ನ ಕೂಲಿ ನಂಬರ್ ಹೇಳ್ತಾರೆ ಅವರೇ ನಿನ್ನವರು ಅಂತ ಹೇಳ್ತಾನೆ. ದೇವ ತಕ್ಷಣ ಮ್ಯಾನ್ಸನ್ಗೆ ಕಾಲ್ ಮಾಡಿ ಅಲ್ಲಿ ಯಾವುದೇ ಫೋನ್ ಬಂದು ನಂಗೆ ಇನ್ಫಾರ್ಮ್ ಮಾಡು ಅಂತ ಹೇಳ್ತಾನೆ. ಅದಲ್ಲದೆ ಅಲ್ಲಿಗೆ ಸೈಮನ್ ಕಡೆಯವರು ದೇವನನ್ನು ಹುಡ್ಕೊಂಡು ಬಂದಿರ್ತಾರೆ. ಇದು ಗೊತ್ತಾಗಿ ದೇವ ಮ್ಯಾನ್ಸನ್ ಕಡೆಗೆ ಹೋಗ್ತಾನೆ. ಈ ಕಡೆ ರಚಿತಾ ಅರ್ಜುನ್ಗೆ ಇದು ಸುಳ್ಳು, ದಯಾ ಯಾರು ಅಂತ ಗೊತ್ತಿಲ್ಲ, ಅವನು ನನ್ನ ಫ್ಯಾಮಿಲಿನ ಕಟ್ಟಿ ಹಾಕಿ ಸಾಯಿಸ್ತೀನಿ, ಈ ಕೆಲಸ ಮಾಡು ಅಂತ ಹೇಳಿದ. ಅದಕ್ಕೆ ನಾನು ಈ ಕೆಲಸ ಮಾಡಿದ್ದೆ ಅಂತಾಳೆ. ನಾನಿನ್ನ ನಿಜವಾಗ್ಲೂ ಲವ್ ಮಾಡ್ತಾ ಇದ್ದೀನಿ ಅಂತ ಡೌ ಮಾಡ್ತಾಳೆ. ಅರ್ಜುನ್ ಅವಳ ಮಾತು ಕೇಳಿ ಆ ಕರೆಂಟ್ ಲಾಕ್ ಅನ್ನ ರಿಲೀಸ್ ಮಾಡ್ತಾನೆ. ರಚಿತಾ ಅವನನ್ನ ಹಗ್ ಮಾಡಿ ಅವನನ್ನ ಹೊಡಿತಾಳೆ. ಅಲ್ಲದೆ ಆ ಕುಡುಕ ರಾಜಶೇಖರ್ ಫ್ರೆಂಡ್ ಅನ್ನ ಆ ಚೇರ್ ಮೇಲೆ ಕೂರಿಸಿ ಸುಡ್ತಾಳೆ. ನೆಕ್ಸ್ಟ್ ರಚಿತಾ ದಯಾನಿಗೆ ಕಾಲ್ ಮಾಡಿ ನೀನು ಪ್ರೀತಿನ ಟ್ರ್ಯಾಕ್ ಮಾಡು, ಅವಳನ್ನ ಕ್ಯಾಚ್ ಹಿಡಿ ಅಂತಾಳೆ. ಏನಂದ್ರೆ ರಚಿತಾ ಕೂಡ ಒಬ್ಬ ಪೊಲೀಸ್ ಆಫೀಸರ್. ದಯಾಗೆ ಅಂಡರ್ ಕವರ್ ಇನ್ವೆಸ್ಟಿಗೇಷನ್ ಜಾಬ್ ಸಿಕ್ಕಾಗ ರಚಿತಾ ಸರಿ ನಾವಿಬ್ರು ಒಂದಾಗೋಣ, ಸರಿಯಾಗಿ ದುಡ್ಡು ಮಾಡೋಣ ಅಂತ ಪ್ಲಾನ್ ಹಾಕಿ ಸೈಮನ್ ವಿರುದ್ಧ ಎಲ್ಲಾ ಸಾಕ್ಷಿಗಳನ್ನ ರೆಡಿ ಮಾಡಿರ್ತಾರೆ. ಆದ್ರೆ ಈಗ ಅವೆಲ್ಲ ದೇವನ ಹತ್ರ ಇರುತ್ತೆ. ನೆಕ್ಸ್ಟ್ ದಯಾ ಪ್ರೀತಿನ ಹುಡ್ಕೊಂಡು ಹೋಗ್ತಾ ಇರ್ತಾನೆ. ಪ್ರೀತಿ ದೇವನ ಕಡೆಯವರ ಜೊತೆ ರೋಡಲ್ಲಿ ಊಟ ಮಾಡ್ತಾ ಇರ್ತಾಳೆ. ದಯಾ ಅವರನ್ನ ನೋಡಿ ಅವರಿಂದನೇ ಫಾಲೋ ಮಾಡ್ತಾ ಬರ್ತಾನೆ. ಅವ್ರಿಗೆ ಆಕ್ಸಿಡೆಂಟ್ ಆಗುತ್ತೆ. ನೆಕ್ಸ್ಟ್ ದೇವನ ಕಡೆಯವರು ದಯಾನನ್ನ ಹೊಡೆಯಕ್ಕೆ ನೋಡ್ತಾರೆ, ಆದ್ರೆ ಆಗೋದಿಲ್ಲ. ದಯಾ ಅವರಿಗೆ ಹೊಡಿತಾನೆ. ಪ್ರೀತಿ ಮುಂದೆ ಹೋಗಿ ಟ್ರೈನ್ ಹತ್ಕೊಂತಾಳೆ. ಆದ್ರೆ ದಯಾ ಕೂಡ ಅದೇ ಟ್ರೈನ್ ಹತ್ಕೊಂಡಿರ್ತಾನೆ. ಈ ಕಡೆ ಸೈಮನ್ ದೇವ ಅವರ ಹುಡುಗರಿಗೆ ಹೊಡೆದಿರುವ ಸಿಸಿಟಿವಿ ವಿಡಿಯೋ ನೋಡಿ ಅವರ ಹುಡುಗರನ್ನ ಮ್ಯಾನ್ಸನ್ಗೆ ಕಳ್ಸಿರ್ತಾನೆ. ದೇವ ಮ್ಯಾನ್ಸನ್ಗೆ ಬರ್ತಾನೆ. ಪ್ರೀತಿಯ ಇಬ್ರು ತಂಗಿಯರು ಅಲ್ಲೇ ಇರ್ತಾರೆ. ಅವರನ್ನ ಕೇಳ್ತಾನೆ ನೀವು 3 ರಾಜಶೇಖರ್ ಮಕ್ಕಳೇನಾ ಅಂತ ಕೇಳ್ತಾನೆ. ಅಷ್ಟರಲ್ಲಿ ಸೈಮನ್ ಕಡೆಯವರು ಫುಲ್ ರೌಂಡ್ ಅಲ್ಲಿ ಅಟ್ಯಾಕ್ ರೆಡಿ ಆಗ್ತಾರೆ. ದೇವನ ವಿರುದ್ಧ ಎಲ್ಲರೂ ಅಪೋಸಿಟ್ ಬರ್ತಾರೆ. ದೇವ ಫೈಟ್ ಮಾಡ್ತಾ ಇರ್ತಾನೆ. ಈ ಕಡೆ ದಯಾ ಪ್ರೀತಿ ಹತ್ರ ಬರ್ತಾನೆ. ಈಗ ಪ್ರೀತಿಗೆ ಅವರ ತಂದೆ ಹೇಳಿರೋ ಒಂದು ಮಾತು ನೆನಪಾಗುತ್ತೆ. ಏನಂದ್ರೆ ನಿನ್ನ ಹತ್ರ ನಾನು ಇಲ್ದೇ ಇದ್ದಾಗ ಒಂದು ನಂಬರ್ಗೆ ಕಾಲ್ ಮಾಡಿ ಕೂಲಿ ನಂಬರ್ ಅಂತ ಹೇಳು ಅಂತ ನಂಬರ್ ಹೇಳಿರ್ತಾನೆ. ಈಗ ಪ್ರೀತಿ ಆ ನಂಬರ್ಗೆ ಕಾಲ್ ಮಾಡ್ತಾಳೆ. ಈ ಕಡೆ ಕಾಲ್ ರಿಂಗ್ ಆಗುತ್ತೆ. ದೇವ ಓಡಿ ಬರ್ತಾನೆ. ರಿಸೀವ್ ಮಾಡ್ತಾನೆ. ಅವಳು ಬೇರೆ ಯಾರು ಅಲ್ಲ ಪ್ರೀತಿ ಅಂತ ಅವನಿಗೆ ಗೊತ್ತಾಗುತ್ತೆ. ಇವಳೇ ದೇವನ ಮಗಳು. ಆದ್ರೆ ಪ್ರೀತಿಗೆ ಗೊತ್ತಾಗಲ್ಲ. ದಯಾ ಇನ್ನೇನು ಪ್ರೀತಿಯನ್ನ ಸಾಯಿಸಬೇಕು ಅನ್ನೋಷ್ಟರಲ್ಲಿ ದೇವನ ಕಡೆಯ ಕುಮಾರ್ ಎಂಬ ವ್ಯಕ್ತಿ ದಯಾನನ್ನ ಹಿಡ್ಕೊಂಡು ಟ್ರೈನ್ ಡೋರ್ ಇಂದ ಹೊರಗಡೆ ಹಾರ್ಬಿಡ್ತಾರೆ. ದಯಾ ಅವನನ್ನ ಕೊಲ್ತಾನೆ. ರಚಿತಾಗೆ ಕಾಲ್ ಮಾಡಿ ಅವಳು ಮಿಸ್ ಆದ್ಲು ಅಂತಾನೆ. ರಚಿತಾ ಅದೇ ಟ್ರೈನ್ ಅಲ್ಲಿ ಅದೇ ಬೋಗಿಯಲ್ಲಿ ಕೂತಿರ್ತಾಳೆ. ಪ್ರೀತಿನ ವಾಚ್ ಮಾಡ್ತಾ ಇರ್ತಾಳೆ. ನೆಕ್ಸ್ಟ್ ರಚಿತಾ ದಯಾಗೆ ಕಾಲ್ ಮಾಡಿ ಸರಿ ಪ್ಲಾನ್ ಚೇಂಜ್ ಮಾಡೋಣ, ಈಗ ಅರ್ಜುನ್ ರಚಿತಾಳ ಅಂಡರ್ ಅಲ್ಲಿ ಇರ್ತಾಳೆ. ನೆಕ್ಸ್ಟ್ ದಯಾ ಅವಳು ಹೇಳಿದ ರೀತಿನೇ ಅರ್ಜುನ್ ಹತ್ರ ಬಂದು ಸೈಮನ್ಗೆ ಕಾಲ್ ಮಾಡ್ತಾನೆ. ಅದು ಅರ್ಜುನ್ ಮೊಬೈಲ್ ಇಂದ. ಈಗ ಸೈಮನ್ಗೆ ಗೊತ್ತಾಗುತ್ತೆ ದಯಾ ಬದುಕಿರೋದು.
ದಯಾ ಸೈಮನ್ಗೆ, ದೇವ ನಾನು ನಿನ್ನ ಮಗ ಅರ್ಜುನನ ಕೊಂದಿಲ್ಲ ಅಂದ್ರೆ ನನ್ನ ರಚಿತಾಳನ್ನ ಕೊಲ್ತಾನೆ ಅಂತ ಹೆದರ್ಸ್ತಾ ಇದ್ದಾನೆ ಅಂತ ಹೇಳಿ ಸೈಮನ್ ಎದುರುಗಡೆನೆ ದಯಾ ಅರ್ಜುನನ ಕೊಲ್ತಾನೆ. ಈಗ ಸೈಮನ್ಗೆ ದೇವನ ಮೇಲೆ ಕೋಪ ಬರುತ್ತೆ. ನೆಕ್ಸ್ಟ್ ಈ ಕಡೆ ದೇವ ಪ್ರೀತಿಯನ್ನ ಕರ್ಕೊಂಡು ಬರೋಕೆ ಹುಡುಗರಿಗೆ ಹೇಳಿರ್ತಾನೆ. ಅದೇ ಟೈಮಲ್ಲಿ ರಚಿತಾ ಬಂದು ದೇವ ನಿನ್ನ ಮ್ಯಾನ್ಷನ್ಗೆ ಕರ್ಕೊಂಡು ಬರೋಕೆ ಹೇಳಿದ್ದಾರೆ ಅಂತ ಡೌ ಮಾಡಿ ಕಾರಲ್ಲಿ ಕರ್ಕೊಂಡು ಹೋಗಕ್ಕೆ ಹೋಗ್ತಾಳೆ. ಟ್ವಿಸ್ಟ್ ಏನಂದ್ರೆ ಈಗ ಪ್ರೀತಿ ಮತ್ತೆ ರಚಿತಾ ಕುಂತಿರೋ ಕಾರು ಬೇರೆ ಯಾರ್ದಿಲ್ಲ, ಅದು ಸೈಮನ್ ಕಾರ್. ಈಗ ಇವರಿಬ್ರು ಸೈಮನ್ ಕಂಟ್ರೋಲ್ ಇರ್ತಾರೆ. ಈ ಕಡೆ ಸೈಮನ್ ಕಡೆಯವರು ದೇವನ ಕೊಲ್ಲೋದಕ್ಕೆ ಅಂತ ಬಂದಿರ್ತಾರೆ. ಅಲ್ಲದೆ ಅಲ್ಲಿರುವ ಎಲ್ಲಾ ಜನರನ್ನ ಕೊಲ್ಲೋದಕ್ಕೆ ಹೇಳ್ತಾನೆ. ಏನಂದ್ರೆ ದೇವನ ಜೊತೆ ಇರೋರು ಎಲ್ಲ ಅವನ ಜೊತೆ 30 ವರ್ಷದ ಹಿಂದೆ ಕೂಲಿ ಕೆಲಸ ಮಾಡಿದ ಕೂಲಿಗಳು. ಈಗ ಅವರನ್ನ ಕೊಲ್ಲಕ್ಕೆ ನೋಡ್ತಾರೆ. ದೇವ ಒಂದು ವಿಜಿಲ್ ಹಾಕ್ತಾನೆ. ಅಲ್ಲಿರುವ 18 ಕೂಲಿಗಳು ಮತ್ತೆ ದೇವನ ಪ್ರಾಣ ಸ್ನೇಹಿತ ಕಾಲೇಶ ಅಂದ್ರೆ ನಮ್ಮ ಕನ್ನಡದ ಉಪೇಂದ್ರ ಇವರೆಲ್ಲರೂ ಸೇರಿ ಎಲ್ಲರನ್ನ ಹೊಡೆದು ಸಾಯಿಸ್ತಾರೆ. ನೆಕ್ಸ್ಟ್ ದೇವನಿಗೆ ಪ್ರೀತಿ ವಿಷಯ ಗೊತ್ತಾಗುತ್ತೆ. ಈ ಕಡೆ ಸೈಮನ್ ದಯೆಗೆ ಕಾಲ್ ಮಾಡಿ ಇವಳು ನಿನ್ನೆ ಹುಡುಗಿತಾನೆ ಅಂತ ಅವನ ಎದುರುಗಡೆ ರಚಿತಾಳನ್ನ ಕೊಲ್ತಾನೆ. ನೆಕ್ಸ್ಟ್ ಸೈಮನ್ ದೇವಿಗೆ ವೇಟ್ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ದೇವ ಬರ್ತಾನೆ. ಸೈಮನ್ ಇಬ್ರನ್ನ ಕೊಲ್ಲೋದಕ್ಕೆ ಪ್ಲಾನ್ ಹಾಕಿರ್ತಾನೆ. ಸೈಮನ್ ಅವರ ಜನರಿಗೆ ಪ್ರೀತಿಯ ಹಾರ್ಟ್ ಅನ್ನ ತೆಗೆದು ಕೊಲ್ಲೋದಕ್ಕೆ ಹೇಳ್ತಾನೆ. ನಾನು ಹೇಳೋವರೆಗೂ ಅವಳನ್ನ ಕೊಲ್ಬೇಡಿ ಅಂತ ಹೇಳಿರ್ತಾನೆ. ನೆಕ್ಸ್ಟ್ ಸೈಮನ್ ದೇವನಿಗೆ, ನಾನು ಸ್ವಲ್ಪ ಕ್ವಶನ್ ಕೇಳ್ತೀನಿ, ಸರಿಯಾದ ಆನ್ಸರ್ ಹೇಳಬೇಕು, ಇಲ್ಲಾಂದ್ರೆ ಪ್ರೀತಿ ಹಾರ್ಟ್ ಸೇಲ್ ಆಗುತ್ತೆ ಅಂತಾನೆ. ಸರಿ, ನೀನು ಯಾರು, ಇಲ್ಲಿ ಬಂದಿರುವ ರೀಸನ್ ಏನು, ಅಲ್ಲದೆ ನಾನಿನ್ನ ಮುಂಚೆ ಇಲ್ಲ ನೋಡಿ ತರ ಫೀಲ್ ಆಗ್ತಾ ಇದೆ ಅಂತ ಕೇಳ್ತಾನೆ. ಈಗ ದೇವ ತನ್ನ 30 ವರ್ಷದ ಒಂದು ಫ್ಲಾಶ್ ಬ್ಯಾಕ್ ಅನ್ನ ಹೇಳ್ತಾನೆ. 30 ವರ್ಷದ ಹಿಂದೆ ಒಬ್ಬ ಸೇಟು 400 ಕೂಲಿಗಳ ಕೈಯಲ್ಲಿ ಕೆಲಸ ಮಾಡಿಸ್ತಾ ಇರ್ತಾನೆ. ಅಲ್ಲದೆ ಅವರನ್ನ ಡ್ರಗ್ಸ್ ಸಪ್ಲೈಗೆ ಬಳಸ್ಕೊಳ್ತಾ ಇರ್ತಾನೆ. ಈ ವಿಷಯ ಆ 400 ಕೂಲಿಗಳಿಗೆ ಗೊತ್ತಿರೋದಿಲ್ಲ, ಅಲ್ಲದೆ ಗೌರ್ಮೆಂಟ್ಗೆ ಗೊತ್ತಾಗುತ್ತೆ. ಆಗ ಆ ಸೇಟು ಆ 400 ಜನರಲ್ಲಿ 100 ಜನ ನೀವೇ ಸರೆಂಡರ್ ಆಗಿಬಿಡಿ ಅಂತಾನೆ, ಇಲ್ಲಾಂದ್ರೆ 400 ಜನರು ಸಾಯ್ತೀರ ಅಂತಾನೆ. ದೇವ ತನ್ನನ್ನು ಸೇರಿ 100 ಜನರು ಸರೆಂಡರ್ ಆಗೋಕೆ ರೆಡಿ ಆಗ್ತಾರೆ. ಆದ್ರೆ ಆ ಸೇಟು ಮತ್ತೆ ಪೊಲೀಸರು ಅವರನ್ನ ಸಮುದ್ರದ ಮಿಡಲ್ ನಲ್ಲಿ ಕರ್ಕೊಂಡು ಹೋಗಿ ಅವರನ್ನ ಕೊಲ್ಲೋದಕ್ಕೆ ಪ್ಲಾನ್ ಹಾಕಿರ್ತಾರೆ. ಆದ್ರೆ ದೇವ ಸುಮಾರು 21 ಜನರನ್ನ ಕಾಪಾಡಿರ್ತಾನೆ. ನೆಕ್ಸ್ಟ್ ಉಳಿದ ಎಲ್ಲ ಕೂಲಿಗಳು ಸತ್ತಿರ್ತಾರೆ. ಇದಾದ ನಂತರ ದೇವ ಆ ಸೇಟುನನ್ನ ಎಲ್ಲ ಕೂಲಿಗಳ ಮುಂದೆ ಕೊಲ್ತಾನೆ. ಈಗ ದೇವ ಸೈಮನ್ಗೆ, ಆ ಸೇಟು ಬೇರೆ ಯಾರು ಅಲ್ಲ, ನಿನ್ನ ತಂದೆ ಅಂತಾನೆ. ಈಗ ಸೈಮನ್ಗೆ ನೆನಪಾಗುತ್ತೆ. ಆಗ ಸೈಮನ್ ಚಿಕ್ಕವನಿದ್ದ. ಸೈಮನ್ಗೆ ಈಗ ಕೋಪ ಬಂತು. ಈಗ ನಾನು ದೊಡ್ಡವನಾಗಿದ್ದೀನಿ ಬಾ ಅಂತ ಅವನ ಜೊತೆ ಫೈಟ್ ಮಾಡೋಕೆ ರೆಡಿ ಆಗ್ತಾನೆ. ಪ್ರೀತಿನ ಕೊಲ್ಲೋದಕ್ಕೆ ಹೇಳ್ತಾನೆ. ಆದ್ರೆ ಅಷ್ಟರಲ್ಲಿ ಕಾಲೇಶ ಬಂದು ಪ್ರೀತಿನ ಕಾಪಾಡಿರ್ತಾನೆ. ನೆಕ್ಸ್ಟ್ ಸೈಮನ್, ನಾನು ಹೋದ್ರೆ ಅವನು ಬರ್ತಾನೆ ಅಂತ ಹೇಳ್ತಾನೆ. ದೇವ ಸೈಮನ್ ಅನ್ನ ಸಾಯಿಸ್ತಾನೆ. ಇಡೀ ಶಿಪ್ ಅನ್ನ ಬ್ಲಾಸ್ಟ್ ಮಾಡ್ತಾನೆ. ಹೊರಗೆ ಬರ್ತಾರೆ. ಅಷ್ಟರಲ್ಲಿ ದೊಡ್ಡ ದೊಡ್ಡ ವೆಪನ್ಸ್ ಇಟ್ಕೊಂಡಿರುವ ಗನ್ ಮ್ಯಾನ್ಸ್ ಗಳು ಬಂದು ಅವ್ರನ್ನ ಕರ್ಕೊಂಡು ಒಂದು ಖಾಲಿ ಪ್ಲೇಸ್ಗೆ ಬರ್ತಾರೆ. ಆಗ ಮತ್ತೆ ಒಬ್ಬ ವಿಲನ್ ಎಂಟ್ರಿ ಆಗುತ್ತೆ. ಇನ್ನು ಇವನ ಹೆಸರು ದಾಹ. ಇವನಿಗೆ ದೇವ ಯಾರು ಅನ್ನೋದು ಗೊತ್ತಿರುತ್ತೆ. ಯಾಕಂದ್ರೆ 30 ವರ್ಷದ ಹಿಂದೆ ದೇವ ಏನ್ ಮಾಡಿದ ಅನ್ನೋದು ದಾಹನಿಗೆ ಗೊತ್ತಿರುತ್ತೆ. ಈಗ ದಾಹ ದೇವರನ್ನ ಕೊಲ್ಲೋದಕ್ಕೆ ಇಲ್ಲಿ ಬಂದಿರೋದಿಲ್ಲ, ಪಾರ್ಟ್ನರ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿಗೆ ಬಂದಿರ್ತಾನೆ. ಅಲ್ಲದೆ ದಾಹ ಆ ದಯಾನನ್ನ ಕೂಡ ಹುಡುಕಿ ಕರ್ಸಿರ್ತಾನೆ. ದೇವನೇ ಅವನನ್ನ ಕೊಲ್ತಾನೆ. ನೆಕ್ಸ್ಟ್ ದಾಹ, ದೇವ, ಕಾಲೇಶ ಮೂವರು ಪಾರ್ಟ್ನರ್ ಆಗ್ತಾರೆ. ಆದ್ರೆ ಕೊನೆಗೆ ದೇವ ದಾಹನಿಗೆ, ನಿನ್ನಿಂದ ಕೂಲಿಗಳಿಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ ನಾನು ಮತ್ತೆ ಓಲ್ಡ್ ವರ್ಷನ್ ಅಲ್ಲೇ ಬರ್ತೀನಿ ಅಂತ ಹೇಳ್ತಾನೆ. ಇಲ್ಲಿಗೆ ಸಿನಿಮಾ ಎಂಡ್ ಆಗುತ್ತೆ. ಸ್ನೇಹಿತರೆ, ಸಿನಿಮಾ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ.